ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ರಚನಾ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ದೇವಿ ಏನಾದರೂ ಮೆಡಿಸಿನ್ನ ಪಾಯ್ಸನ್ ಥರ ಕೊಡ್ತಿದ್ದಾಳಾ? ಅಂದರೆ ಅವಳಿಗೆ ಗೊತ್ತಾಗಿ ಕೊಡ್ತಿದ್ದಾಳಾ ಅಥವಾ ಗೊತ್ತಿಲ್ಲದೆ ಕೊಡ್ತಿದ್ದಾಳಾ? ಇಲ್ಲ, ಅವಳ್ಯಾಕೆ ಬೇಕಂತ ಕೊಡ್ತಾಳೆ? ಅದು ಅವ್ರ ದೊಡ್ಡಮ್ಮಂಗೆ ಈ ರೀತಿ ಮಾಡ್ತಾಳ? ಇಲ್ಲ. ಇನ್ನು ಡಾಕ್ಟರ್ ಏನಾದರೂ ಕೊಟ್ಟಿರ್ಬೋದಾ? ಅಲ್ಲ, ಡಾಕ್ಟರ್ ಯಾಕೆ ಈ ಮೆಡಿಸಿನ್ನ ಕೊಡ್ತಾರೆ? ಇದು ಗೊತ್ತಿದೆ ಅಲ್ವಾ, ಇದು ಮೆಡಿಸಿನ್ ಎಲ್ಲ ಪಾಯ್ಸನ್ ಅಂತ ಹೇಳಿ. ಹಾಗಿರುವಾಗ ಪಾಯ್ಸನನ್ನು ಯಾರಾದರೂ ಡಾಕ್ಟರ್ ಪೇಷಂಟಿಗೆ ಕೊಡ್ತಾರಾ? ಇಲ್ಲ. ಹಾಗಾದರೆ ಏನಾಗ್ತಿದೆ ಇಲ್ಲಿ? ಏನಾಗ್ತಿದೆ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ, ದೇವಿ ಏನಾದರೂ, ದೇವಿ ಎಲ್ಲ ಮಾಡೋದು, ಅವಳೇ ದೊಡ್ಡಮ್ಮನ ನೋಡ್ಕೊಳ್ಳೋದು, ಅವಳೇ ಪ್ರತಿಯೊಂದು ವಿಚಾರದಲ್ಲೂ ಅವಳೇ ಇರೋದು. ಹಾಗಿರುವಾಗ ಆ ರೂಮಿಗೆ ಹೋಗ್ಲಿಕ್ಕಿರೋದು ಅವಳೊಬ್ಬಳೇ, ಮತ್ತು ಯಾರನ್ನ ಅವಳು ಹೋಗಲಿಕ್ಕೆ ಬಿಡಲ್ಲ. ಅಷ್ಟೇ ಅಲ್ಲ, ಎಷ್ಟೋ ವರ್ಷಗಳಿಂದ ಅವರ ಟ್ರೀಟ್ಮೆಂಟಿಗೆ ಎಲ್ಲ ಸಂಬಂಧಪಟ್ಟ ಎಲ್ಲ ವಿಚಾರ ನೋಡ್ಕೊಳ್ಳೋದು ದೇವಿ ಒಬ್ಬಳೇ. ಅವಳೇನಾದರೂ ಮಾಡಿದಾಳ? ಹಾಗೆ ಯಾಕೆ ಮಾಡ್ತಾಳೆ? ಅವಳಿಗೆ ಅತ್ತೆ ಮೇಲೆ ಏನು ದ್ವೇಷ? ಅವಳಿಗೂ ದೊಡ್ಡಮ್ಮ ಅಂದರೆ ಇಷ್ಟ ತಾನೇ. ಹಾಗಿರುವಾಗ ಯಾರು ಮಾಡಿದ್ದಾರೆ? ಇಲ್ಲ, ಇದ್ರ ಹಿಂದೆ ಏನೋ ಇದೆ, ಯಾರೋ ಇದನ್ನು ಮಾಡ್ತಿದ್ದಾರೆ. ಆ ಮೆಡಿಸಿನ್ ಯಾರು ಯೂಸ್ ಮಾಡ್ತಿದ್ದಾರೆ, ಯಾಕೆ ಯೂಸ್ ಮಾಡ್ತಿದ್ದಾರೆ, ಹೇಗೆ ಇಲ್ಲಿಗೆ ಬಂತು, ಅದು ಅತ್ತೆ ರೂಮಲ್ಲಿ ಹೇಗಿತ್ತು, ಯಾಕಿತ್ತು, ಎಲ್ಲದಕ್ಕೂ ನಾನು ಉತ್ತರ ಕಂಡು ಹಿಡಿಲೇಬೇಕು, ಆದಷ್ಟು ಬೇಗ ಕಂಡು ಹಿಡಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಜೀವ ಬರ್ತಾನೆ. ಜೀವ ಬಂದು ಕೇಳ್ತಾನೆ, ಏನಾಯ್ತು ರಚ್ಚು, ಯಾಕೆ ಎಷ್ಟು ಟೆನ್ಷನ್ ಆಗಿದೆಯಾ, ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆವಾಗ ರಚನಾ ಹೇಳ್ತಾಳೆ, ಅದು ದೇವಿ ಅಲ್ಲ ಅತ್ತೆಗೆ ಅಂತ ಹೇಳುವಾಗ, ಏನಾಯಿತು ಏನಾಯಿತು ಅಮ್ಮಂಗೆ ಏನಾಯಿತು ಏನಾಯಿತು ಹೇಳಿ ರಚ್ಚು, ಏನಾದರೂ ಪ್ರಾಬ್ಲಮ್ ಆಯಿತಾ? ಹಾಗಾದ್ರೆ ಈಗ ಹಾಸ್ಪಿಟ್ಲಿಗೆ ಹೋಗೋಣ ಅಥವಾ ದೇವಿಗೆ ನಾನು ಹೇಳಲ್ಲ, ಅವಳೇ ಡಾಕ್ಟ್ರನ್ನ ಕರೆಸ್ತಾಳೆ. ಏನಾಯಿತು ಹೇಳಿ ರಚ್ಚು, ಅಮ್ಮ ಹುಷಾರಿದ್ದಾರೆ ತಾನೇ, ಏನಾಯಿತು ಏನಾಯಿತು ಅಂತ ಒಂದೇ ಸಮನ ಹೇಳ್ತಾನೆ ಇರ್ತಾನೆ. ಆವಾಗ ರಚನೆ ಹೇಳ್ತಾಳೆ, ಅಯ್ಯೋ ವೇಟ್ ಜೀವ, ಅಂಥದ್ದೇನೂ ಆಗಿಲ್ಲ, ಒಂದು ಸ್ವಲ್ಪ ನನ್ನ ಮಾತನ್ನು ಕೇಳಿ ಅಂತ ಹೇಳ್ತಾಳೆ. ಅತ್ತೆ ಹುಷಾರಾಗಿದ್ದಾರೆ ಅಂತಾಳೆ. ಆವಾಗ ಜೀವ ಹೇಳ್ತಾನೆ, ಓ ಹೌದಾ, ನನಗಂತೂ ತುಂಬಾ ಭಯ ಆಗಿಬಿಡ್ತು, ಏನಾದರೂ ಆಯ್ತಾ ಅಂತ ಹೇಳಿ ಅಂತ ಹೇಳ್ತಾನೆ. ಇನ್ನು ರಚನಾ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ, ಅಲ್ಲ ಅತ್ತೆ ಅಂತ ಹೇಳಿದ್ದಕ್ಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ, ಏನಾದರೂ ಅತ್ತೆಗೆ ಪಾಯ್ಸನ್ ಕೊಡ್ತಿದ್ದಾರೆ, ಸ್ಲೋ ಪಾಯ್ಸನನ್ನು ಯಾರೋ ಮೆಡಿಸಿನ್ ರೂಪದಲ್ಲಿ ಕೊಡ್ತಿದ್ದಾರೆ ಅಂತ ಗೊತ್ತಾದರೆ ಇವ್ರು ಬಿಡ್ತಾರಾ? ಯಾರನ್ನೂ ಸಾಯಿಸೋಕೆ ಹಿಂದೆ ಮುಂದೆ ನೋಡೋರಲ್ಲ. ಇದನ್ನು ಸಾಕ್ಷಿ ಸಮೇತ ಕಂಡು ಹುಡುಕಿ ಇವ್ರ ಮುಂದೆ ತಂದು ಇಡಲೇಬೇಕು ನಾನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಕಪಿಲ್ ನಿಧಿನ ಡ್ರಾಪ್ ಮಾಡಲಿಕ್ಕೆ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಬೈಕ್ ಏನೋ ಹಾಳಾಗುತ್ತೆ, ಬೈಕ್ ಸ್ಟಾಪ್ ಆಗುತ್ತೆ. ಆವಾಗ ನಿಧಿ ಹೇಳ್ತಾಳೆ, ಏನಾಯಿತು ನಿನ್ನ ಡಬ್ಬ ಬೈಕಿಗೆ ಅಂತ ಹೇಳ್ತಾಳೆ. ಆಗ ಕಪಿಲ್ ಹೇಳ್ತಾನೆ, ನನ್ನ ಡಬ್ಬ ಬೈಕಲ್ಲ, ನೀನು ಬಂದು ಕೂತ್ಕೊಂಡಿಯಲ್ಲ, ಅದಕ್ಕೆ ಈ ರೀತಿ ಆಯಿತು ಅಂತ ಹೇಳ್ತಾನೆ. ಇನ್ನು ನಿಧಿ ಹೇಳ್ತಾಳೆ, ಯಾಕೆ ಆ ರೀತಿ ಹೇಳ್ತಿದ್ಯಾ ನೋಡು, ಓ ಒಂದೊಳ್ಳೆ ಹುಡುಗಿ, ಚಂದದ ಹುಡುಗಿ ಇಲ್ಲಿ ನಿಂತಿದ್ದಾಳಂತ ಈ ರೀತಿ ಕೊಬ್ಬು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾಳೆ. ಆಗ ಕಪಿಲ್ ಹೇಳ್ತಾನೆ, ಏನು ನೀ ಚಂದದ ಹುಡುಗಿಯಾ, ಅಪ್ಪ ಅಮ್ಮ ನಿಂಗೆ ಊಟನೇ ಹಾಕಿಲ್ವೇನೋ, ಆ ರೀತಿ ಇದೆಯಾ, ನೀನು ಚಂದದ ಹುಡುಗಿಯಾ ಅಂತ ಕೇಳ್ತಾನೆ. ಆಗ ನಿಧಿ ಹೇಳ್ತಾಳೆ, ಏನು ನಂಗೆ ಆ ರೀತಿ ಹೇಳ್ತೀಯ, 0 ಫಿಗರ್ ಅಂದರೆ ನಾನೇ, ಗೊತ್ತಾಯ್ತಲ್ವ ನಿಂಗೆ ಅಂತ ಹೇಳ್ತಾಳೆ. ಆಗ ಕಪಿಲ್ ಹೇಳ್ತಾನೆ, ಏನು ನೀನಾ, ಅಯ್ಯೋ ನಾಯಿಗೆ ಹೊಡೆಯೋ ಕೋಲ್ ಥರ ಇದೆಯಾ, ಇದು ಬೇರೆ ಹೇಳ್ತೀಯಾ, ನಿನ್ನ ಬಿಲ್ಡಪ್ಪಿಗೇನು ಕಮ್ಮಿ ಇಲ್ಲ ಬಿಡು ನೀನು ಅಂತ ಹೇಳ್ತಾನೆ. ಆವಾಗ ನಿಧಿ ಹೇಳ್ತಾಳೆ, ಅಯ್ಯೋ ಹೌದಾ, ನೀನೇನು ಹ್ಯಾಂಡ್ಸಮ್ ಹೀರೋ ಥರ ಇದೆಯಾ, ನೋಡು ಕಪಿ ಥರ ಇದೆಯಾ, ನೀನು ದೊಡ್ಡ ಕಪಿಯೇ, ಕನ್ನಡಲ್ಲಿ ಸರಿಯಾಗಿ ನೋಡು, ದೊಡ್ಡ ಕಪಿಯೇ ನೀನು ಅಂತ ಹೇಳ್ತಾಳೆ. ಆಗ ಕಪಿಲ್ ಹೇಳ್ತಾನೆ, ಓ ಹೌದಾ, ನೀನು ಲೇಡಿ ಕಪಿಯೇ ನೀನು ಅಂತ ಹೇಳ್ತಾನೆ. ಆಗ ನಿಧಿ ಹೇಳ್ತಾಳೆ, ಏನೀಗ ಜಗಳ ಮಾಡ್ತಾನೆ ನಿಂತ್ಯಾ ಅಥವಾ ನನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀಯಾ ಹೇಳು, ಇಲ್ಲಾಂದರೆ ನಾನು ಆಟೋದಲ್ಲಿ ಹೋಗ್ತೇನೆ ನೋಡು ಅಂತ ಹೇಳ್ತಾಳೆ. ಆವಾಗ ಕಪಿಲ್ ಹೇಳ್ತಾನೆ, ಆಯಿತು ಸ್ವಲ್ಪ ವೇಟ್ ಮಾಡು ಅಂತ ಹೇಳಿ ಗಾಡಿನ ಸರಿ ಮಾಡಿ ಮನೆಗೆ ಡ್ರಾಪ್ ಮಾಡ್ತಾನೆ. ಇನ್ನು ಈ ಕಡೆ ದೇವಿ ಒಬ್ಬಳೇ ಕೂತ್ಕೊಂಡಿರ್ತಾಳೆ. ಅವಳಿಗೆ ತುಂಬಾ ಹೆದರಿಕೆ ಆಗ್ತಾ ಇರ್ತದೆ. ಅವಳು ಬ್ಲ್ಯಾಂಕೆಟೆಲ್ಲ ಹಾಕ್ಕೊಂಡು ತುಂಬ ಹೆದರ್ತಾ ಚಳಿಯಲ್ಲಿ ನಡುಕ್ತಾ ಕೂತ್ಕೊಂಡಿರ್ತಾಳೆ. ತನ್ನಷ್ಟಕ್ಕೆ ವಿಂಡೋ ಡೋರ್ ಬಡಿತಾ ಇರ್ತದೆ. ಅವಳಿಗೆ ಇನ್ನೂ ಹೆದರಿಕೆ ಆಗ್ತದೆ, ವಿಂಡೋ ಡೋರ್ ಹೇಗೆ ಬಡಿತಾ ಉಂಟಂತ ಹೇಳಿ. ಇನ್ನೂ ಹೆದರಿಕೆಯಿಂದನೇ ಹೋಗಿ ವಿಂಡೋ ಡೋರನ್ನು ಕ್ಲೋಸ್ ಮಾಡ್ತಾಳೆ. ಅಷ್ಟರಲ್ಲಿ ಆಟೋಮೆಟಿಕ್ ಆಗಿ AC ಆನ್ ಆಗುತ್ತೆ. AC ಹೇಗೆ ಆನ್ ಆಯ್ತು ಹೇಳ್ಕೊಂಡು ತುಂಬಾ ಹೆದರ್ಕೊಳ್ತಾ ಇರ್ತಾಳೆ. ಇನ್ನು ಹೋಗಿ AC ಆಫ್ ಮಾಡ್ತಾಳೆ. ಅಷ್ಟರಲ್ಲಿ ಗೊಂಬೆ ಬರುತ್ತೆ. ಗೊಂಬೆ ಬಂದು ದೇವಿ ಅಂತ ಚಾಕು ಹಿಡ್ಕೊಂಡು ಬಂದು ಅವಳನ್ನು ಹೆದರಿಸ್ತಾ ಇರುತ್ತೆ. ಆಗ ಅವಳಿಗೆ ನೆನಪಾಗುತ್ತೆ, ಭಾಮಿನಿ ಹೇಳಿದ್ದು, ಯಾರನ್ನಾದರೂ ನಾವು ಸಾಯಿಸಿದ್ರೆ ಅವ್ರ ಆತ್ಮ ಬಂದು ನಮ್ಮನ್ನು ಕಾಡುತ್ತೆ, ನಮ್ಮನ್ನು ಸಾಯಿಸಲೇಬೇಕು ಅಂತ ಹೇಳಿ ನಿಲ್ಲುತ್ತೆ ಅಂತ ಹೇಳೋದು ಅವಳಿಗೆ ಗೊತ್ತಾಗುತ್ತೆ. ಆಗ ಅವಳು ತುಂಬಾ ಹೆದರ್ತಾಳೆ. ಹೇಳ್ತಾಳೆ, ಮಾಧುರಿ ನೀನಾ ಅಂತ ಹೇಳಿ ಅಲ್ಲೇ ಹೆದರಿ ಮೂರ್ಛೆ ತಪ್ಪಿ ಕೆಳಗೆ ಬಿದ್ದುಬಿಡ್ತಾಳೆ. ಇನ್ನು ಈ ಕಡೆ ನಿಧಿ ಮನೆಗೆ ಹೋಗ್ತಾಳೆ. ಇನ್ನು ವಜ್ರೇಶ್ವರಿ, ಆರತಿ, ತೇಜ ಎಲ್ಲ ಸಿಟ್ಟಲ್ಲಿರ್ತಾರೆ. ವಜ್ರೇಶ್ವರಿ ಅಂತೂ ತುಂಬಾ ಸಿಟ್ಟಲ್ಲಿರ್ತಾಳೆ. ಆವಾಗ ನಿಧಿ ಹೇಳ್ತಾಳೆ,
ಅಯ್ಯೋ ದೊಡ್ಡಮ್ಮಂಗೆ ಏನಾದರೂ ಗೊತ್ತಾಯ್ತಾ ನಾನು ರಚನಾ ಅಕ್ಕನ ಮನೆಗೆ ಹೋಗಿದ್ದೇನಂತ? ಇಲ್ಲ ಇಲ್ಲ, ಏನಾದರೂ ಹೇಳಿದರೆ ಏನಾದರೂ ಸುಳ್ಳು ಹೇಳಿಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ವಜ್ರೇಶ್ವರಿ ಕೇಳ್ತಾಳೆ, ಎಲ್ಲಿ ಹೋಗಿದ್ದೆ ನಿಧಿ, ಯಾಕಿಷ್ಟು ಲೇಟು ಅಂತ ಕೇಳ್ತಾಳೆ. ಆವಾಗ ನಿಧಿ ಹೇಳ್ತಾಳೆ, ಅದು ದೊಡ್ಡಮ್ಮ ಒಂದು ಪ್ರಾಜೆಕ್ಟ್ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಹಾಗೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾಳೆ. ಆಗ ವಜ್ರೇಶ್ವರಿ ಹೇಳ್ತಾಳೆ, ಫ್ರೆಂಡಾ, ಯಾವ ಫ್ರೆಂಡ್, ಅವಳಿಗೆ ಕಾಲ್ ಮಾಡು ಅಂತ ಹೇಳ್ತಾಳೆ. ಆವಾಗ ನಿಧಿ ಹೇಳ್ತಾಳೆ, ಅದು ದೊಡ್ಡಮ್ಮ ದೊಡ್ಡಮ್ಮ ಅಂತ ಹೇಳ್ತಾಳೆ. ಆವಾಗ ವಜ್ರೇಶ್ವರಿ ಹೇಳ್ತಾಳೆ, ನಿಂಗೆ ನಾನು ಅಷ್ಟು ಸಲ ಹೇಳಿದ್ರು ರಚನಾ ಮನೆಗೆ ಹೋಗಿದ್ಯಾ, ಅವಳನ್ನು ಮೀಟ್ ಮಾಡ್ಲಿಕ್ಕೆ ಹೋಗಿದ್ಯಾ, ಅವಳು ಸಹವಾಸ ಮಾಡಬೇಡ ಅಂತ ನನಗೆ ಹೇಳಿಲ್ವಾ ಅಂತ ಹೇಳಿ ಕೆನ್ನೆಗೆ ಹೊಡಿಲಿಕ್ಕೆ ಹೋಗ್ತಾಳೆ. ಆವಾಗ ಆರತಿ ಹೇಳ್ತಾಳೆ, ಅಕ್ಕ ಅಂತ ಹೇಳ್ತಾಳೆ. ಆವಾಗ ವಜ್ರೇಶ್ವರಿ ಕೈಯನ್ನು ಕೆಳಗೆ ಇಳಿಸ್ತಾಳೆ. ನೋಡ್ ನಿಧಿ, ಇದು ನಿನಗೆ ಲಾಸ್ಟ್ ವಾರ್ನಿಂಗ್, ಇನ್ನೇನಾದರೂ ನೀನು ರಚನನ ಮೀಟ್ ಮಾಡೋಕೆ ಹೋದೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ, ನಿಂದು ಏನು ಕೆಲಸ ಅಷ್ಟು ಮಾತ್ರ ನೋಡು, ಇನ್ನೇನಾದರೂ ಅವಳನ್ನು ಮೀಟ್ ಮಾಡಲಿಕ್ಕೆ ಹೋದೆ ನಾನು ಮತ್ತೊಂದು ಅವತಾರ ನೀನು ನೋಡ್ಬೇಕಾಗ್ತದೆ ಅಂತ ಹೇಳಿ ಅವಳಿಗೆ ಬಾಯಿ ಬಂದಾಗ ಬೈದು ಅಲ್ಲಿಂದ ಹೋಗ್ತಾಳೆ. ನಿಧಿ ಹೇಳ್ತಾಳೆ, ಅಲ್ಲಮ್ಮ ಯಾಕೆ ದೊಡ್ಡಮ್ಮ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ, ಅವ್ರಿಗೆ ಏನಾಗಿದೆ, ಆದಷ್ಟು ಬೇಗ ಡಾಕ್ಟರ್ ಹತ್ರ ತೋರಿಸಲೇಬೇಕು ಅಂತ ಹೇಳ್ತಾಳೆ. ಆಗ ಆರತಿ ಹೇಳ್ತಾಳೆ, ಬಾಯಿ ಮುಚ್ಚಿ ಕೂತ್ಕೋ, ಡಾಕ್ಟರ್ ಹತ್ರ ತೋರಿಸ್ಬೇಕಾಗಿದ್ದು ಅವರಿಗಲ್ಲ ನಿನಗೆ, ನಿಂಗೆ ನಾನು ಹೇಳಿದೆ ಅಲ್ವಾ ರಚನನ ಮನೆಗೆ ಹೋಗಬೇಡ ಅಂತ ಹೇಳಿ. ಅಕ್ಕ ಅಷ್ಟು ಹೇಳಿದ್ರು ನೀನು ಯಾಕೆ ಅವ್ರ ಮನೆಗೆ ಹೋದೆ? ನೋಡು, ಅಕ್ಕ ಏನೇ ಹೇಳಿ ನಮ್ಮ ಒಳ್ಳೇದಕ್ಕೋಸ್ಕರ, ನಮಗೆ ಅಕ್ಕನ ಬಿಟ್ಟರೆ ಯಾರೂ ಇಲ್ಲ, ಅಕ್ಕನಿಗೆ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ, ಈ ಮನೇಲಿ ಅವ್ರು ಏನು ಹೇಳ್ತಾರೆ ಹಾಗೆ ಆಗಬೇಕು, ಅವ್ರು ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳೋದು, ನೋಡು ನಿಧಿ, ಇದು ನೆನಪಲ್ಲಿಟ್ಕೋ ಅಂತ ಹೇಳಿ ಆರತಿನೂ ಬೈತಾಳೆ. ಇನ್ನು ಈ ಕಡೆ ಜೀವನಿಗೆ ರಚನಾ ಹೇಳ್ತಾಳೆ, ಇವತ್ತು ನೀವು ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀರಾ ಅಂತ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಏನು, ನಮ್ಮ ಅಮ್ಮನ ಹತ್ರ ಮಾತಾಡೋದಾ? ಅಲ್ಲ, ಅವರಿಗೆ ನನ್ನ ನೋಡಿದ್ರೇ ತುಂಬಾ ಸಿಟ್ಟು ಬರುತ್ತೆ, ತುಂಬ ಕೋಪ ಮಾಡ್ತಾರೆ, ಕಿರುಚಾಡ್ತಾರೆ, ಹಾಗಿರುವಾಗ ನಾನು ಹೇಗೆ ನನ್ನ ಅಮ್ಮನ ಹತ್ರ ಮಾತಾಡಲಿ ಅಂತ ಹೇಳ್ತಾನೆ. ಆಗ ರಚನಾ ಹೇಳ್ತಾಳೆ, ನಾನು ಹೇಳಿದ್ನಲ್ವಾ ನೀವು ನಿಮ್ಮ ಅಮ್ಮನ ಹತ್ರ ಆಡೇ ಆಡ್ತೀರಂತ, ಬನ್ನಿ ನನ್ನ ಜೊತೆ ಅಂತ ಹೇಳ್ತಾರೆ. ಇನ್ನು ರಚನಾ ಮತ್ತು ಜೀವ ಪದ್ಮಜನ ರೂಮ್ ಹತ್ರ ಹೋಗಿ ಕೂತ್ಕೊಳ್ತಾರೆ. ರಚನಾ ಡೋರನ್ನು ಬಡಿತಾಳೆ. ಆವಾಗ ಪದ್ಮಜನಿಗೂ ಎಚ್ಚರಿಕೆ ಆಗುತ್ತೆ, ಅವಳು ಹೋಗಿ ಡೋರನ್ನು ರಿಟರ್ನ್ ಬಡಿತಾಳೆ. ಆವಾಗ ಜೀವ ಲೆಟರ್ ಬರೀತಾನೆ, ಅಮ್ಮ ಹೇಗಿದ್ದೀರಾ ಅಂತ ಹೇಳಿ, ಅವನ ಕೈಯಾರೆ ಅವನೇ ಬರೀತಾನೆ. ಇನ್ನು ಆ ಲೆಟರನ್ನು ಪದ್ಮಜ ಓದ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಏನು ರಚನಾ, ನಿನ್ನ ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗಿದೆ ಅಂತ ಹೇಳ್ತಾಳೆ. ಆವಾಗ ಅದನ್ನು ಜೀವ ಓದ್ತಾನೆ. ಆಗ ರಚನಾ ಹೇಳ್ತಾಳೆ, ನನಗೆ ತರಕಾರಿ ಕಟ್ ಮಾಡುವಾಗ ಕೈಗೆ ಸ್ವಲ್ಪ ತಾಗಿತ್ತು, ಹಾಗಾಗಿ ಕಷ್ಟಪಟ್ಟು ಬರೀತಿದ್ದೇನೆ, ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳಿ ಇನ್ನೊಂದು ಲೆಟರನ್ನು ಜೀವನೇ ಬರೀತಾನೆ. ಆವಾಗ ಪದ್ಮಜ ಹೇಳ್ತಾಳೆ, ಹೌದಾ, ಅಲ್ಲ ಯಾವತ್ತೂ ನೀನನ್ನು ಅಮ್ಮ ಅಂತ ಕರೀಲಿಲ್ಲ, ಇವತ್ತ್ಯಾಕೆ ಅಮ್ಮ ಅಂತ ಕರಿತಿದ್ಯಾ ಅಂತ ಕೇಳ್ತಾಳೆ ಪದ್ಮಜ. ಆಗ ಜೀವ ಅದನ್ನು ಓದ್ತಾನೆ. ಜೀವನಿಗೆ ಓದಿ ಅವನು ಸ್ವಲ್ಪ ಎಮೋಷ್ನಲ್ ಆಗ್ತಾನೆ. ಆವಾಗ ಅವನು ಬರೀತಾನೆ, ಏನೂ ಇಲ್ಲ, ಇವತ್ತು ನಂಗೆ ತುಂಬ ನೆನಪಾಗ್ತಿದ್ದೀರಾ, ನಿಮ್ಮ ತೋಳಲ್ಲಿ ನಾನು ಮಲಗಬೇಕಂತ ತುಂಬಾ ಅನಿಸ್ತಾ ಉಂಟು ನನಗೆ ಅಂತ ಹೇಳಿ ಲೆಟರ್ ಬರೀತಾನೆ. ಆಗ ಪದ್ಮಜ ಲೆಟರ್ ಬರೀತಾಳೆ, ಹೌದಾ, ನೀನು ಯೋಚನೆ ಮಾಡಬೇಡ, ನೀನು ಕಣ್ಮುಚ್ಕೊಂಡು ಮಲ್ಕೋ, ಆವಾಗ ನಾನೇ ನಿನ್ನ ಹತ್ರ ಮಲಗಿದ್ದೇನಂತ ನಿಂಗೆ ಅನಿಸ್ತದೆ ಅಂತ ಹೇಳ್ತಾನೆ. ಇನ್ನು ಜೀವ ಕಣ್ಮುಚ್ಚಿ ರಚನನ ತೋಳಲ್ಲೇ ಮಲಗ್ತಾನೆ. ಆಗ ಅವನಿಗೆ ಫೀಲ್ ಆಗುತ್ತೆ, ಅವ್ರ ಅಮ್ಮನ ತೋಳಲ್ಲಿ ಮಲಗಿದ್ದೇನೆ ಅಂತ ಹೇಳಿ ಫೀಲ್ ಆಗುತ್ತೆ. ಆಗ ಅವಳು ಲೆಟರ್ ಬರೀತಾಳೆ, ಎಲ್ಲ ಒಳ್ಳೇದಾಗುತ್ತೆ, ಹೆದರಬೇಡ ಅಂತ ಹೇಳ್ತಾಳೆ, ಜಾಗ್ರತೆ ಅಂತ ಹೇಳಿ ಲೆಟರ್ ಬರೀತಾಳೆ. ಇನ್ನು ಜೀವ ಹೇಳ್ತಾ ಇರ್ತಾನೆ ರಚನ ಹತ್ರ, ನಮ್ಮಮ್ಮ ಕತ್ತಲೆ ಕೋಣೆಯಿಂದ ಯಾವಾಗ ಹೊರಗಿನ ಪ್ರಪಂಚಕ್ಕೆ ಬರೋದು, ಅವ್ರು ಯಾವಾಗ ನಮ್ಮನ್ನೆಲ್ಲ ನೋಡೋದು, ನಮ್ಮ ಜೊತೆ ಇರೋದು, ಕಾಲ ಕಳೆಯೋದು, ನಮ್ಮೊಟ್ಟಿಗೆ ಲೈಫ್ ಲಾಂಗ್ ಇರೋದು, ಅವ್ರು ಯಾವಾಗ ಈ ಕತ್ತಲೆ ಕೋಣೆಯಿಂದ ಅವರಿಗೆ ಮುಕ್ತಿ ಸಿಗ್ತದೆ ರಚನಾ, ಇದೆಲ್ಲ ಯಾವಾಗ ಆಗುತ್ತೆ ಹೇಳ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾನೆ. ಆಗ ರಚನಾ ಹೇಳ್ತಾಳೆ, ಬರೋ ವಿಜಯದಶಮಿ ದಿನ ಪದ್ಮಜ ಅತ್ತೆ ಮನೆ ಹೊರಗೆ ಬರ್ತಾರೆ, ಅವರು ನಮ್ಮೆಲ್ಲರ ಜೊತೆಗೆ ಇರ್ತಾರೆ, ಈ ಕೋಣೆಯಿಂದ ಅವರಿಗೆ ಮುಕ್ತಿ ಸಿಗುತ್ತೆ, ಇದು ನಾನು ನಿಮಗೆ ಮಾಡ್ತಿರೋ ಪ್ರಾಮಿಸ್ ಅಂತ ಹೇಳ್ತಾರೆ. ಆಗ ಜೀವ ಹೇಳ್ತಾನೆ, ಏನು ರಚನಾ, ಏನು ಹೇಳ್ತಿದ್ಯಾ ಅಂತ ಹೇಳ್ತಾನೆ. ಆಗ ರಚನಾ ಹೇಳ್ತಾಳೆ, ಹೌದು, ಬರೋ ವಿಜಯದಶಮಿ ದಿವಸ ಅಮ್ಮ ಈ ಕೋಣೆಯಿಂದ ಹೊರಗೆ ಬರ್ತಾರೆ, ನೋಡ್ತಾ ಇರಿ, ನನ್ನತ್ತೇನ ನಾನು ಈ ಕೋಣೆಯಿಂದ ಹೊರಗೆ ಕರ್ಕೊಂಡು ಬಂದೇ ಬರ್ತೇನೆ, ನೋಡ್ತಾ ಇರಿ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.